ನಮಸ್ಕಾರ. ಇವತ್ತಿನ ವಿಡಿಯೋ ನಿಮಗೂ ಈ ಸಮಸ್ಯೆ ಇದೆಯೇ? ಅನಾಲಿಸಿಸ್ ಪ್ಯಾರಾಲಿಸಿಸ್. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಾವು ಮೊದಲ ಸ್ಟೆಪ್ ತಗೋಬೇಕಾಗಿರೋದು ಯಾವುದಾದ್ರೂ ಶೇರನ್ನು ತಗೋಬೇಕಾದ್ರೆ ಅಥವಾ ಯಾವುದಾದ್ರೂ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ತಗೋಬೇಕಾದ್ರೆ ರಿಸರ್ಚ್ ಮಾಡುವಂತ. ಬ್ಲೈಂಡ್ ಆಗಿ ಹಣವನ್ನು ಹಾಕ್ತೇನೆ ಅಂತಂದ್ರೆ ನಮಗೆ ಚೆನ್ನಾಗಿರೋ ಅಂಡರ್ಸ್ಟ್ಯಾಂಡಿಂಗ್ ಇರುವುದಿಲ್ಲ ಮತ್ತು ರಾಂಗ್ ಡಿಸಿಷನ್ ತಗೊಳ್ಳುವಂತ ಎಲ್ಲ ಚಾನ್ಸಸ್ ಇದೆ. ಅದರ ಬದಲಾಗಿ ನಾವೇನಾದರೂ ಒಳ್ಳೆಯ ರಿಸರ್ಚ್ ಮಾಡ್ತೇವೆ ಮತ್ತು ನಮ್ಮ ಕನ್ಫ್ಯೂಷನ್ ಅನ್ನು ಕಮ್ಮಿ ಮಾಡ್ಕೊಂಡು ಹಣವನ್ನು ಹಾಕ್ತೇವೆ ಅಂತಂದ್ರೆ ಆಗ ಪ್ರಾಫಿಟ್ ಇದೆ. ಆದರೆ ಒಂದು ಸಮಸ್ಯೆ ನಿಮ್ಮ ಮುಂದೆ ಬರುತ್ತೆ, ಎಷ್ಟು ಅನಾಲಿಸಿಸ್ ಮಾಡಬೇಕು? ನನಗೆ ಗೊತ್ತಿದ್ದ ಹಾಗೆ ಬಹಳ ಜನ ಅನಾಲಿಸಿಸ್ ಮಾಡಿ ಒಂದು ತರ ಪ್ಯಾರಾಲಿಸಿಸ್ ಬರ್ತಾರೆ. ಯಾವ ಡಿಸಿಷನ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಆದ್ದರಿಂದ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಡೌಟ್ ಸ್ಟಾರ್ಟ್ ಆಗುತ್ತೆ, ಹೆಸಿಟೇಷನ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಅದರಿಂದಾಗಿ ಅವರು ಯಾವ ಆಕ್ಷನ್ ಅನ್ನು ತಗೊಳ್ಳೋದಿಲ್ಲ. ಕೇವಲ ಅನಾಲಿಸಿಸ್ ಅಂಡ್ ನೋ ಆಕ್ಷನ್. 50-60% ಜನಕ್ಕೆ ಈ ಕಾಯಿಲೆ ಇದೆ, ಅನಾಲಿಸಿಸ್ ಪ್ಯಾರಾಲಿಸಿಸ್. ಅಂತಹ ಹಲವಾರು ಹೂಡಿಕೆದಾರರನ್ನು ನಾವು ನಮ್ಮ ವೆಬಿನಾರ್ನಲ್ಲಿ ಮತ್ತು ಸೆಮಿನಾರ್ನಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ಕಂಡಿದ್ದೇವೆ. ಮೆಜಾರಿಟಿ ಇನ್ವೆಸ್ಟರ್ಸ್ ಅವರನ್ನು ಯಾವ ರೀತಿ ಕ್ಲಾಸಿಫೈ ಮಾಡಬಹುದು? ಮೊದಲನೇದು ಲಿಮಿಟೆಡ್ ಆರ್ ರಿಸರ್ಚ್ ಇನ್ವೆಸ್ಟರ್ಸ್ 25%. ಎರಡನೇದು ಎಕ್ಸೆಸಿವ್ ರಿಸರ್ಚ್ ಇನ್ವೆಸ್ಟರ್ಸ್ 55%, ಅಂದ್ರೆ ಅನಾಲಿಸಿಸ್ ಪ್ಯಾರಾಲಿಸಿಸ್ ಗಿರಾಕಿಗಳು. ಮೂರನೇದು ಮೀಡಿಯಂ ರಿಸರ್ಚ್ ಇನ್ವೆಸ್ಟರ್ಸ್ 20%. ಈ ಎಲ್ಲ ವೆರೈಟಿ ಜನರನ್ನ ನಾವು ನಮ್ಮ ವೆಬಿನಾರ್ನಲ್ಲಿ ಮತ್ತು ಕಾರ್ಯಾಗಾರದಲ್ಲಿ ನೋಡ್ತಾ ಬರ್ತಾ ಇದ್ದೇವೆ. ಬಹಳ ಜನ ಏನೂ ರಿಸರ್ಚ್ ಮಾಡೋದಿಲ್ಲ, ಲಕ್ಷಾಂತರ ರೂಪಾಯಿಗಳನ್ನು ಹೂಡ್ತಾರೆ. ಲಕ್ಷಾಂತರ ಅಂದ್ರೆ 10, 20, 30 ಲಕ್ಷ ಇತ್ಯಾದಿ. ಮತ್ತೆ 1-2 ವರ್ಷದ ಮೇಲೆ ಗೊತ್ತಾಗುತ್ತೆ ಅವರು ಲಾಸಿಗೆ ಹೋದ್ಮೇಲೆ ರಿಸರ್ಚ್ ಮಾಡದೇ ಇರೋದು. ಅದರ ಬದಲಾಗಿ ನಾವು ಬೇರೆ ಜನರನ್ನು ನೋಡಿದ್ದೇವೆ, ನಮ್ಮ ವಿಡಿಯೋಗಳನ್ನು ಕೇಳ್ತಾರೆ, ಕಾರ್ಯಾಗಾರಗಳನ್ನು ತಗೊಳ್ತಾರೆ, ಬೇಕಾದಷ್ಟು ರಿಸರ್ಚ್ ಮಾಡ್ತಾರೆ, ಆದರೆ ಹಣವನ್ನು ಹಾಕಲಿಕ್ಕೆ ಹಿಂದೇಟಾಗ್ತಾರೆ. SEPನೂ ಪ್ರಾರಂಭ ಮಾಡೋದಿಲ್ಲ, ಮತ್ತೆ ಕೆಲವರು ಇವನ್ ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡೋದಿಲ್ಲ. ಒಂದು ಶೇರ್ ಅನ್ನು ಆಯ್ಕೆ ಮಾಡಿ ಅದನ್ನು ತಗೊಳ್ಬೇಕು ಅಂತಂದ್ರೆ ಎಷ್ಟು ರಿಸರ್ಚ್ ಮಾಡಬೇಕು ಅಂತ ನಿಮಗೆ ಗೊತ್ತಿರಬೇಕು. ಇಲ್ಲದಿದ್ರೆ ನೀವು ಅನಾಲಿಸಿಸ್ ಪ್ಯಾರಾಲಿಸಿಸ್ಗೆ ಹೋಗ್ತೀರಿ. ಇದು ರಿಯಲ್ ಎಸ್ಟೇಟ್ ಅಲ್ಲಿ ಕೂಡ ನಿಜ, ಷೇರುಗಳಲ್ಲಿ ಕೂಡ ನಿಜ. ಇವತ್ತು ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ಯಾವುದೇ ಒಂದು ವಿಷಯವನ್ನು ತಗೋಬೇಕಾದ್ರೆ ಅದು ಪರ್ಫೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅದರಲ್ಲಿ ಎಲ್ಲಾ ಪ್ಯಾರಾಮೀಟರ್ಸ್ ಅನ್ನು ಚೆಕ್ ಮಾಡಬೇಕಾಗುತ್ತೆ. ಉದಾಹರಣೆಗೆ ಷೇರು ಮಾರುಕಟ್ಟೆ ಆದ್ರೆ ಆ ಷೇರಿಗೆ ಒಳ್ಳೆಯ ಫ್ಯೂಚರ್ ಇದೆಯಾ, ಒಳ್ಳೆಯ ಬಿಸ್ನೆಸ್ ಪ್ರಾಸ್ಪೆಕ್ಟ್ ಇದೆಯಾ, ಫಂಡಮೆಂಟಲ್ ಅನಾಲಿಸಿಸ್ ನಲ್ಲಿ ಒಳ್ಳೆಯ ರಿಸಲ್ಟ್ ಇದೆಯಾ, ಇದನ್ನು ನೋಡ್ಬೇಕಾಗುತ್ತೆ. ಮತ್ತು ಆ ಷೇರಿನ ವ್ಯಾಲ್ಯೂಯೇಷನ್ ಹೈ ಇದೆಯಾ, ಲೋ ಇದೆಯಾ, ಬೇರೆ ಷೇರುಗಳಿಗೆ ಕಂಪೇರ್ ಮಾಡಿದ್ರೆ ಅದೇ ಸೆಕ್ಟರ್ ಅಲ್ಲಿ ಅದು ನೋಡ್ಬೇಕಾಗುತ್ತೆ. ಅದೇ ರೀತಿ ನೀವೇನಾದ್ರೂ ಹೈ ವ್ಯಾಲ್ಯೂಯೇಷನ್ ಇರುವ ಷೇರುಗಳನ್ನು ಕೊಂಡ್ರೆ ಅದು ಮುಂದಿನ ದಿನಗಳಲ್ಲಿ ತಪ್ಪಾಗ್ಬೋದು. ಯಾಕಂದ್ರೆ ಷೇರಿನಲ್ಲಿ ಕರೆಕ್ಷನ್ ಆಗ್ಬೋದು. ಉದಾಹರಣೆ ಕೊಡಬೇಕು ಅಂತಂದ್ರೆ ನೀವೇನಾದ್ರೂ SEPಯಲ್ಲಿ ಷೇರುಗಳನ್ನು ಖರೀದಿ ಮಾಡ್ತೇನೆ ಅಂತಂದ್ರೆ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರೇಟ್ ಇರುವಾಗ, ಬೇರೆ ಬೇರೆ ವ್ಯಾಲ್ಯೂಯೇಷನ್ ಇರುವಾಗ ನೀವು ಷೇರುಗಳನ್ನು ಕೊಳ್ಳೋದ್ರಿಂದಾಗಿ ಆ ತಪ್ಪು ಅಷ್ಟಾಗಿ ನಿಮ್ಮ ಗಮನಕ್ಕೆ ಬರದೇ ಇರಬಹುದು. ಮತ್ತೆ ಇಲ್ಲಿ ಕೆಲವರು ಮಾಡುವ ಒಂದು ತಪ್ಪು ಹೇಳ್ತಾನೆ, ಹಣವನ್ನು ಕೈಯಲ್ಲಿ ಇಟ್ಕೋತಾರೆ, ಮತ್ತೆ ಮಾರುಕಟ್ಟೆ ಬಿದ್ದಾಗ ಹಾಕ್ತೇನೆ ಅಂತ ಡಿಸೈಡ್ ಮಾಡ್ತಾರೆ. ಆದರೆ ಮಾರುಕಟ್ಟೆ ಹೇಳಿಕೊಳ್ಳುವಷ್ಟು ಕೆಳಗೆ ಬರದೇ ಇರುವುದರಿಂದ ಆ ದುಡ್ಡು ಅವರಲ್ಲೇ ಉಳಿಯುತ್ತದೆ ಮತ್ತು ಮುಂದಿನ ದಿನಗಳಲ್ಲಿ ಅದರಲ್ಲಿ ಬರಬೇಕಾದಂಥ ರಿಟರ್ನ್ಸ್ ಬರುವುದೇ ಇಲ್ಲ. ಈಗ ನಾನು ಅನಾಲಿಸಿಸ್ ಪ್ಯಾರಾಲಿಸಿಸ್ ಉದಾಹರಣೆಯನ್ನು ನಮ್ಮ ರಿಯಲ್ ಎಸ್ಟೇಟ್ ನಲ್ಲಿ ಕೂಡ ಕೊಂಡೊಯ್ತಾ ಇದ್ದೇನೆ. ಶೇರಿನ ತರ ಒಂದು ಪ್ಲಾಟ್ ಆಫ್ ಲ್ಯಾಂಡ್ ಅನ್ನ ನಾವು ಖರೀದಿ ಮಾಡಬೇಕು. ಏನೆಲ್ಲ ಚೆಕ್ ಮಾಡಬೇಕು? ಡಾಕ್ಯುಮೆಂಟ್ಸು, ಲೊಕೇಶನ್, ಅಮ್ಯುನಿಟೀಸ್ ಮತ್ತು ಅದರ ಬೆಲೆ. ಮತ್ತೆ ಅದನ್ನೆಲ್ಲ ನೋಡಿದ ಮೇಲೆ ಯಾವುದನ್ನು ಕಾಂಪ್ರಮೈಸ್ ಮಾಡಬಹುದು, ಯಾವುದನ್ನು ಕಾಂಪ್ರಮೈಸ್ ಮಾಡಬಾರದು ಅನ್ನುವಂತ ಒಂದು ಕಾಮನ್ ಸೆನ್ಸ್ ನಮ್ಮಲ್ಲಿರಬೇಕು. ಉದಾಹರಣೆಗೆ ಯಾವುದೋ ಒಂದು ಲ್ಯಾಂಡು ನಿಮ್ಮ ಮುಂದೆ ಬಂದಿದೆ ಪರ್ಚೇಸ್ ಮಾಡಲಿಕ್ಕೆ, ಅದರ ಡಾಕ್ಯುಮೆಂಟು ಕ್ಲಿಯರ್ ಇಲ್ಲ, ಲೊಕೇಶನ್, ಅಮ್ಯುನಿಟೀಸ್, ಪ್ರೈಸ್ ಚೆನ್ನಾಗಿದೆ ಅಂದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಪರ್ಚೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಇನ್ನೊಂದು ಸನ್ನಿವೇಶ ಮಾತಾಡ್ತಾ ಇದ್ದಾರೆ ರಿಯಲ್ ಎಸ್ಟೇಟ್ ಅಲ್ಲಿ. ಕೆಲವೊಮ್ಮೆ ಡಾಕ್ಯುಮೆಂಟ್ 100% ಕ್ಲಿಯರ್ ಇರುತ್ತೆ,
ಆದರೆ ಇನ್ನೊಂದೆರಡು ಫ್ಯಾಕ್ಟರ್ಗಳು ಅಂದರೆ ರೇಟು ಸ್ವಲ್ಪ ಜಾಸ್ತಿ ಇರ್ಬೋದು, ಇಲ್ಲ ಮುಂದಿನ ಪ್ರಾಸ್ಪೆಕ್ಟಸ್ ಹೇಳಿಕೊಳ್ಳುವಷ್ಟು ಚೆನ್ನಾಗಿ ಇಲ್ಲದೆ ಇರ್ಬೋದು. ಆದರೂ ಕೂಡ ನೀವು ವೆಂಚರ್ ಔಟ್ ಮಾಡಿ ಅದನ್ನು ಪರ್ಚೇಸ್ ಮಾಡ್ಬೋದು. ಯಾಕಂತಂದ್ರೆ ಹೇಗಿದ್ದರೂ ಕೂಡ ಒಂದಷ್ಟು ಮಿನಿಮಮ್ ಅಪ್ರಿಸಿಯೇಷನ್ ಆಗೇ ಆಗುತ್ತೆ ಕೆಲವು ತಿಂಗಳುಗಳಲ್ಲಿ ಮತ್ತು ವರ್ಷದಲ್ಲಿ. ಅದರ ಬದಲಾಗಿ ನಾವೇನಾದರೂ ಹಣವನ್ನು ಕೇವಲ ಬ್ಯಾಂಕಿನಲ್ಲಿ ಇಡ್ತೇವೆ ಅಂತಂದ್ರೆ ಪ್ರತಿ ವರ್ಷ ನಮಗೆ ಒಂದಷ್ಟು ಲಾಸ್ ಆಗುತ್ತೆ. ಯಾಕಂದ್ರೆ ಇನ್ಫ್ಲೇಷನ್ ಮತ್ತು ಬ್ಯಾಂಕಿನಲ್ಲಿ ಬರೋದು ಒಂದೇ ತರನಾದಂತ ರಿಟರ್ನ್ಸ್. ಹೌ ಟು ಅವಾಯ್ಡ್ ಅನಾಲಿಸಿಸ್ ಪ್ಯಾರಾಲಿಸಿಸ್. ಮೊದಲನೆಯ ಟಿಪ್ಪು, ನೀವು ಎಲ್ಲ ಇನ್ವೆಸ್ಟ್ಮೆಂಟ್ಗಳನ್ನು ಒಂದಷ್ಟು ಅನಲೈಸ್ ಮಾಡಿ, ಸ್ಪೆಷಲಿ ಸ್ಟಾಕ್ಸ್ ಅಂಡ್ ರಿಯಲ್ ಎಸ್ಟೇಟ್. ಅದರಿಂದಾಗಿ ಫಾಸ್ಟ್ ಆಗಿ ಡಿಸಿಷನ್ ತಗೊಳ್ಳಿಕ್ಕಾಗುತ್ತೆ ಮತ್ತು ಕನ್ಫ್ಯೂಷನ್ ಅನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕಾಗುತ್ತೆ. ಎರಡನೇದು, ಒಂದು ಟೈಮ್ ಲೈನ್ ಅನ್ನು ಸೆಟಪ್ ಮಾಡಿ. ಅಂತಂದ್ರೆ 2 ರಿಂದ 4 ವಾರದ ಒಳಗಾಗಿ ನಾನು ಡಿಸಿಷನ್ ಅನ್ನು ತಗೊಳ್ತೇನೆ ಮತ್ತೆ ನನ್ನ ರಿಸರ್ಚ್ ಅನ್ನ ಅಷ್ಟರ ಒಳಗಾಗಿ ಮುಗಿಸ್ತೇನೆ. ಬಹಳ ಜನ ಆ ಡೆಡ್ ಲೈನ್ ಕೊಡೋದಿಲ್ಲ ಮತ್ತೆ ರಿಸರ್ಚ್ ನ 3-4 ತಿಂಗಳು ಮಾಡ್ತಾ ಹೋಗ್ತಾರೆ. ಅದರಿಂದ ನಮ್ಮ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಈಗ ಮೂರನೆಯ ಟಿಪ್, ಪರ್ಸನಲ್ ಫೈನಾನ್ಸ್ ನಲ್ಲಿ ಕೆಲವು ಏರಿಯಾದಲ್ಲಿ ಬಹಳ ಸಿಂಪಲ್ ಡಿಸಿಷನ್ಸ್. ಉದಾಹರಣೆಗೆ ಲೈಫ್ ಇನ್ಶೂರೆನ್ಸ್ ಏನಿದ್ದರೂ ಕೂಡ ಪ್ಯೂರ್ ಟರ್ಮ್ ಇನ್ಶೂರೆನ್ಸ್ ತಗೊಳ್ಬೇಕು, ಬೇರೆ ಯಾವುದನ್ನು ಮುಟ್ಲಿಕ್ಕೆ ಹೋಗಬಾರ್ದು. ಮನಿ ಬ್ಯಾಕ್ ಪಾಲಿಸಿ ಆಗಲಿ ಎಂಡೋಮೆಂಟ್ ಆಗಲಿ ಅದನ್ನೆಲ್ಲವನ್ನು ಸೈಡಲ್ಲಿ ಇಡಿ, ಕೇವಲ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳಿ. ಎರಡನೇದು, ಹೆಲ್ತ್ ಇನ್ಶೂರೆನ್ಸ್ ಅನ್ನು ಯಾವುದೇ ಕಾರಣಕ್ಕೂ ತಗೊಳ್ಳದೇ ಇರಬಾರ್ದು. ಯಾಕಂತಂದ್ರೆ ನೀವು ನಿಮ್ಮ ಇಡೀ ಫ್ಯಾಮಿಲಿಗೆ ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ಮಿನಿಮಮ್ ಒಂದು 5 ಲಕ್ಷ ಕವರೇಜ್ ಇರಬೇಕು, ಫ್ಯಾಮಿಲಿ ಫ್ಲೋಟರ್ ಇರಬೇಕು ಮತ್ತು ಅದರ ಬಗ್ಗೆ ಜಾಸ್ತಿ ಚಿಂತನೆಯನ್ನು ನಡೆಸದೆ ಆದಷ್ಟು ಬೇಗ ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಅನ್ನು ಖರೀದಿ ಮಾಡಬೇಕು. ಮೂರನೇದಾಗಿ, ಷೇರುಗಳಲ್ಲಿ ಒಂದು 10 ಷೇರುಗಳನ್ನು 10 ಡಿಫ್ರೆಂಟ್ ಸೆಕ್ಟರ್ ಅಲ್ಲಿ ತಗೊಳ್ಬೇಕು. ಮತ್ತೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಸುಮಾರಾಗಿದೆ ಅಂತಂದ್ರೂ ಅವುಗಳನ್ನು ತಗೊಂಡು SIP ತಗೊಂಡಾಗ ನಿಮ್ಮ ರಿಸ್ಕ್ ಸ್ವಲ್ಪ ಕಮ್ಮಿ ಆಗುತ್ತೆ. ನಾನು ಸರಿಯಾದ ಸಮಯದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ತೊಡಗಿಸ್ತೇನೆ ಅಂತ ಕಾಯ್ತಾ ಇದ್ರೆ ಬಹುಶಃ ನಿಮ್ಮ 85ನೇ ವಯಸ್ಸಿಗೆ ಅಂತ ಒಂದು ಮುಹೂರ್ತ ಬರ್ಬೋದು. ಈಗ 4ನೇ ವಿಷಯ, ರಿಯಲ್ ಎಸ್ಟೇಟ್. ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಹಂತದಲ್ಲಿ ನೀವು ನಿಮ್ಮದೇ ಆದಂತ ಒಂದು ಮನೆಯನ್ನು ತಗೊಳ್ಬೇಕಾಗ್ತದೆ ಅಥವಾ ಕಟ್ಸ್ಬೇಕಾಗ್ತದೆ, ಇಲ್ಲ ಫ್ಲಾಟ್ ಅನ್ನ ಪರ್ಚೇಸ್ ಮಾಡಬೇಕಾಗ್ತದೆ. ಆದ್ರಿಂದ ಲೀಗಲ್ ಡಾಕ್ಯುಮೆಂಟ್ ಅನ್ನ ಯಾರಾದ್ರೂ ಅಡ್ವೊಕೇಟ್ ಹತ್ರ ಕೊಟ್ಟು ಅದರಂತೆ ನೀವು ತೆಗೆದುಕೊಳ್ಳಬಹುದು ಅಥವಾ ತೆಗೆದುಕೊಳ್ಳದೆ ಇರಬಹುದು. ಅಕಸ್ಮಾತ್ ಮನೆಯನ್ನು ಕೊಂಡ ಮೇಲೆ ನಿಮ್ಮ ಹತ್ರ ಎಕ್ಸ್ಟ್ರಾ ದುಡ್ಡಿದೆ ಅಂತಂದ್ರೆ ಇನ್ನೊಂದು ಫ್ಲಾಟ್ ಅನ್ನು ಖರೀದಿ ಮಾಡ್ಲಿಕ್ಕೆ ಹೋಗಬೇಡಿ, ಅದರ ಬದಲಾಗಿ ಒಂದು ಪ್ಲಾಟ್ ಆಫ್ ಲ್ಯಾಂಡ್ ಅನ್ನು ತಗೊಳ್ಳಿ. ನಿಮಗೆಲ್ಲ ಒಂದು ವಿಷಯ ಗೊತ್ತಿರಬೇಕು, ಲ್ಯಾಂಡ್ ಅಪ್ರಿಶಿಯೇಟ್ಸ್ ಅಂಡ್ ದ ಹೌಸ್ ಡಿಪ್ರಿಶಿಯೇಟ್ಸ್. ಆದ್ದರಿಂದ ಪ್ಲಾಟ್ ಅನ್ನು ತಗೊಳ್ಳೋದು ದೀರ್ಘಾವಧಿಗೆ ಒಳ್ಳೆಯದು. ಇವತ್ತು ಈ ವಿಡಿಯೋ ಮಾಡಿದ ಉದ್ದೇಶ ಏನು ಅಂತಂದ್ರೆ, ಬಹಳಷ್ಟು ಜನ ಅನಾಲಿಸಿಸ್ ಪ್ಯಾರಾಲಿಸಿಸ್ ಅಲ್ಲಿ ಅವರು ಸಿಕ್ಕಾಕೊಂಡಿರ್ತಾರೆ. ಯಾವುದೇ ಒಂದು ಡಿಸಿಷನ್ ಅನ್ನು ತಗೊಳ್ಳಿಕ್ಕಾಗೋದಿಲ್ಲ. ನನ್ನ ಸಲಹೆ, ಒಂದಷ್ಟು ಅನಾಲಿಸಿಸ್ ಮಾಡಿ ತಕ್ಷಣನೇ ಆಕ್ಷನ್ ತಗೊಳ್ಳಿ. ಮತ್ತು ಅದರ ನೆಗೆಟಿವ್ ಸೈಡ್ ಇಫೆಕ್ಟ್ ಏನು ಅಂತಂದ್ರೆ, ತಗೊಳ್ಳದೇ ಇದ್ರೆ ನಿಮ್ಮ ಹಣ ವರ್ಷ ನಷ್ಟ ಆಗ್ತಾ ಹೋಗುತ್ತೆ. ನಾವು ಬಹಳ ಇಂತಹ ಜನರನ್ನು ನಮ್ಮ ಚಾನೆಲ್ಗಳಲ್ಲಿ ನೋಡಿದ್ದೇವೆ, ಕಾರ್ಯಾಗಾರದಲ್ಲಿ ಕೂಡ ನೋಡಿದ್ದೇವೆ. ಯಾವಾಗ ಮಾತಾಡಿದ್ರು ಕೂಡ ಯಾವುದೋ ಒಂದು ಶೇರ್ನಲ್ಲಿ ಒಂದು ಸಣ್ಣ ಪಾಯಿಂಟ್ ಅನ್ನು ಇಟ್ಕೊಂಡು ಈ ಶೇರ್ ಅನ್ನು ನಾನು ಖರೀದಿ ಮಾಡೋದಿಲ್ಲ ಅಂತ ಕೂತಿರ್ತಾರೆ. ಆದ್ದರಿಂದ ಇವತ್ತಿಗೆ ಈ ವಿಷಯವನ್ನು ತಿಳ್ಕೊಂಡ್ಮೇಲೆ ನಿಮ್ಮ ಡಿಸಿಷನ್ಗಳನ್ನು ಆದಷ್ಟು ರಿಸರ್ಚ್ ಮಾಡಿದ ಮೇಲೆ ತಗೊಳ್ಳಿ. ಜಾಸ್ತಿ ರಿಸರ್ಚ್ ಮಾಡೋದು ಕೂಡ ತಪ್ಪು ಅಂತ ಹೇಳಲಿಕ್ಕೆ ಬಯಸ್ತೇನೆ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಚಾರವಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಷೇರುಗಳಲ್ಲಿ ಹಣವನ್ನು ಹಾಕಬೇಕಾದ್ರೆ ಇದೇ ರೀತಿ ಅನಾಲಿಸಿಸ್ ಪ್ಯಾರಾಲಿಸಿಸ್ ಪ್ರಾಬ್ಲಮ್ ನಿಮ್ಮಲ್ಲಿದೆಯಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದೆ ಅಂದ್ರೆ ಲೈಕ್ ಬಟನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.